ಬಿಜೆಪಿ ಸ್ಟ್ಯಾಂಡ್ ಹೇಗಿದೆ ಅಂತಂದ್ರೆ ನೀವು ಅವತ್ತು ಯಡಿಯೂರಪ್ಪನವರ ರಾಜೀನಾಮೆ ಏಕಾಏಕಿ ಕೇಳಿದ್ರಿ, ಇವತ್ತಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಲಿಕ್ಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವರ ಪ್ರಕರಣವನ್ನ ಇಟ್ಕೊಂಡ್ರೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾರೆ. ನೋಡಿ, ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಆ ಕೇಸಿಗೆ ಬೇರೆ, ಅದು ಆಲ್ರೆಡಿ ಕೇಸು ಕೋರ್ಟ್ನಲ್ಲಿತ್ತು. ಅವರು ಆಲ್ರೆಡಿ ವರದಿ ಕೊಟ್ಟಿದ್ರು ಅಲ್ಲಿ ಕೋರ್ಟ್ಗೆ. ಹೀಗಾಗಿ ಇನ್ನೂ ಇವ್ರದ್ದು ಯಾವುದೋ ವರದಿನೂ ಇಲ್ಲ, ಏನೋ ತನಿಖೆನೂ ಇಲ್ಲ. ಸೊ ಅವ್ರಿಗೆ ವ್ಯತ್ಯಾಸ ಭಾಳಷ್ಟಿದೆ. ಆ ಕೇಸನ್ನು ಹೋಲಿಸಿದಾಗ ವ್ಯತ್ಯಾಸ ಭಾಳ ಇದೆ ಯಡಿಯೂರಪ್ಪ ಅವ್ರ ಕೇಸು ಸಿದ್ದರಾಮಯ್ಯ ಅವ್ರ ಕೇಸ್ಗೆ. ನಿಷ್ಪಕ್ಷಪಾತ ತನಿಖೆ ಆಗಲ್ಲ, ಸಿಬಿಐ ವಹಿಸಬೇಕು ಅಂತೇಳಿ ಒಂದ್ ಕಡೆ ಬಿಜೆಪಿ ಹೇಳ್ತಾ ಇದೆ. ಅವರು ಪೊಲಿಟಿಕಲ್ ಇದು ದೂರುದಾರರು ಕೂಡ ಈಗ ಹೈಕೋರ್ಟ್ಗೆ ಮನವಿ ಹಾಕೊಂಡಿದ್ದಾರೆ. ನೋಡೋಣ, ನೋಡ್ಬೇಕು ಕೋರ್ಟ್ ಏನೋ ಅಬ್ಸರ್ವೇಷನ್ ಮಾಡ್ತಿದ್ದು ನೋಡೋಲ್ಲ. ಇನ್ನೂ ಯಾರು ಮಾಡ್ದ ಅವ್ರ ವಾದ ಏನಿದೆ, ಯಾಕೆ ಇನ್ನೂ 2 ದಿವಸ ಆಗಿಲ್ಲ, ಅವ್ರು ಇನ್ನೂ ತನಿಖೆನೇ ಪ್ರಾರಂಭ ಆಗಿಲ್ಲ. ಮತ್ತು ಈಗ ಕೊಡೋದ್ರೆ ಅಟ್ಲೀಸ್ಟ್ ಅವ್ರಿಂದ ಏನೋ ತಪ್ಪಾಗಿದ್ರೆ ಕೇಳ್ಬೋದು. ಇನ್ನೂ 2 ಡೇಸ್ ಇನ್ನೂ ಪ್ರಾರಂಭ ಆಗಿಲ್ಲ. ಈ ಹಂತದಲ್ಲಿ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೋರ್ಟ್ ಡಿಸಿಷನ್ ಕೊಡಬೇಕಷ್ಟೆ. ಸಿಎಂ ಕಾನೂನು ಹೋರಾಟ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ಸರ್, ಯಾಕಂದ್ರೆ ತೀರ್ಪು 4 ದಿನ ಆಯ್ತು, ಇನ್ನೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಇದೆ. 2 ಕೋರ್ಟ್ನಲ್ಲೂ ಕೂಡ ವ್ಯತಿರಿಕ್ತವಾದ ತೀರ್ಮಾನಗಳೇ ಆಗಿದ್ದಾವೆ. ಹೀಗಾಗಿ ಬೇಡ ಅನ್ನೋದ್ರ ನಿಜ ತನಿಖೆ ಎದುರಿಸೋಣ ಅನ್ನೋ ಇದೆಯಾ? ಗೊತ್ತಿಲ್ಲ, ಅದಕ್ಕೆ ತನಿಖೆ ಎದುರಿಸಲೇಬೇಕಲ್ಲ. ತನಿಖೆ ಬಿಟ್ಟು ಅಂತ ಹೋಗ್ಲಿಕ್ಕೆ ಆಗೋಲ್ಲ. ಒಂದ್ಸಲ ಕೋರ್ಟ್ ಆದೇಶ ಮಾಡಿದ ಮೇಲೆ ತನಿಖೆಯಿಂದ ಹೊರಗುಳಿಲಿಕ್ಕೆ ಆಗೋಲ್ಲ. ತನಿಖೆನೇ ಎದುರಿಸಲೇಬೇಕು, ಎದುರಿಸ್ತಾರೆ. ಅದು ಗೊತ್ತಿಲ್ಲ ರೀ ಅವ್ರು ಏನಾದರೂ ಡಿಸಿಷನ್ ತೊಂದರೆ. ತನಿಖೆ ಎದುರಿಸಲೇಬೇಕು ರೀ, ಬೇರೆ ದಾರಿ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತು ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆಗೆ ಪಕ್ಷಕ್ಕೂ ಕೂಡ ಇದು ಡ್ಯಾಮೇಜ್ ಆಗ್ತಾ ಇದೆ, ನಾವು ಪಕ್ಷದ ಪ್ರತಿನಿಧಿ ಅಂತೇಳಿ ಅವ್ರ ಬೆಂಬಲಕ್ಕೆ ನಿಂತಿದ್ದೀವಿ. ಕರೆಕ್ಟ್, ಅವ್ರು ಫಸ್ಟ್ ಇಂಡಿವಿಜುವಲ್ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಜೊತೆ ಎಂಟರ್ ನಮ್ಮ ಪಾರ್ಟಿ ಅವ್ರ ಜೊತೆ ಇದೆ ಅಂತೇಳಿ ಇಂದು ಕೂಡ ಹೇಳಿದ್ರು ಅವರು. ಇವತ್ತೆಲ್ಲ ಮುಂಚೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಇವತ್ತು ಕೂಡ ಕೊಟ್ಟಿದ್ದಾರೆ. ಕಾನೂನು ಹೋರಾಟ ಮಾಡಿ ಅಂತ ಹೇಳಿದ್ರು, ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಅನ್ನುವಂಥ ಚುನಾವಣೆಗಳು ನಡೀತಾ ಇದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಇದನ್ನೇ ಇಟ್ಕೊಂಡಾಗ ಮತ್ತೆ ಪಾರ್ಟಿಗೂ ಡ್ಯಾಮೇಜ್ ಆಗುತ್ತಲ್ಲ. ನೋಡೋಣ, ಅದನ್ನು ನಮ್ಮ ಹಂತಲ್ಲಿ ಹೇಳಲಿಕ್ಕಾಗಲ್ಲ. ಅದನ್ನು ಚರ್ಚೆ ಮಾಡಲಿಕ್ಕೆ, ವಿಚಾರ ಮಾಡಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ, ವರಿಷ್ಠರಿದ್ದಾರೆ, CM ಅವರಿದ್ದಾರೆ. ಅವ್ರ ಹಂತಲ್ಲಿ ಚರ್ಚೆ ಆಗ್ಬೇಕಂತ, ನಮ್ಮ ಹಂತಲ್ಲಿ ಚರ್ಚೆ ಆಗ್ಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಅವ್ರನ್ನ ಒಂದು ವೇಳೆ ರಾಜೀನಾಮೆ ತೆಗೆದುಕೊಂಡ್ರೆ ಇಲ್ಲಿ ಯಾರು ಅಂತ ಸಮರ್ಥರಿಲ್ಲ ಅಂತ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ ರೀ, ಸಮರ್ಥಕ ಆಮ್ಯಾಗ ಅದು. ಅಲ್ಲಿ ರಾಜೀನಾಮೆ ಕೊಡೋ ಪ್ರಶ್ನೆಗೆ ಎಲ್ಲೂ ಉದ್ಭವಿಸಿಲ್ಲ. ಹೀಗಾಗಿ CM ಅವ್ರು ಇರ್ತಾರೆ, ನಾವು ಹೇಳಿದ್ದೀವಿ, ಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ ಅಂತ ಅಷ್ಟೇ. ಅದಕ್ಕಿಂತ ಹೆಚ್ಚಿದ ಅವಶ್ಯಕತೆ, ಸ್ಪಷ್ಟೀಕರಣ ಅವಶ್ಯಕತೆ ಇಲ್ಲ ರೀ. ನೀವಿದ್ದೀರಿ, DK ಇದ್ದಾರೆ, ಪರಮೇಶ್ವರ್, 3 ಜನ ಬಹಳ ಪೈಪೋಟಿ ಮಾಡ್ತಾ ಇದ್ದೀವಿ, ಅವಕಾಶ ಕೊಡ್ಬೋದಲ್ಲ? ಇಲ್ಲ, ಹಂಗೆ ಕೊಡ್ಲಿಕ್ಕೆ ಹಂಗೆ ಏನು ಇದೊಟ್ಟು ಏನೋ ಇಲ್ಲ. ಹಂಗೆ ನೀವು ಅವಕಾಶ ಅವ್ರಿಗೆ ಕೇಳ್ತಾರದು ಕೊಡ್ಲಿಕ್ಕೆ ಆಗೋಲ್ಲ. ವಿರೋಧ ಪಕ್ಷದವ್ರಿಗೆ ರಾಜೀನಾಮೆ ಕೊಡ್ತಾರ ಹತ್ರ ಕೊಡ್ಲಿಕ್ಕೆ ಆಗೋಲ್ಲ. ಸೊ ತನಿಖೆ ಆಗ್ಬೇಕಂತ ಎಲ್ಲ ಆದ್ಮೇಲೆ ಅದ್ರ ಬಗ್ಗೆ ನಿರ್ಧಾರ. ಸಲಹೆ ಅದೇ ಅಲ್ಲ ಸರ್, ಈಗ ಅವ್ರು ರಾಜೀನಾಮೆ ಕೊಡ್ಲಿ, ಮತ್ತೆ ತನಿಖೆ 3 ತಿಂಗಳು ಮುಗಿಯುತ್ತೆ, ಕಳಂಕ ರಹಿತರಾಗಿ ಮತ್ತೆ ಬಂದು ಅವರೇ ಮುಖ್ಯಮಂತ್ರಿ ಆಗಲಿ, 136 ಶಾಸಕರು ಅವ್ರ ಬೆಂಬಲಕ್ಕೆ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಕೂಡ ಅವ್ರ ಬೆಂಬಲಕ್ಕೆ ಇದ್ದಾರೆ, ಆಗ್ಲಿ ಅಂತ ಇದ್ದಾರೆ. ಈಗ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ, ನಾವೆಲ್ಲ ಅವ್ರ ಸಪೋರ್ಟಿಗೆ ಇದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸರಿ ರಾಜೀನಾಮೆ ಕೊಟ್ರೆ ಮತ್ತೆ ಮುಖ್ಯಮಂತ್ರಿ ಆಗಲ್ಲ ಅಂತಾನ, ಅಥವಾ ಆ ಪರಿಪಾಠ ಕಾಂಗ್ರೆಸ್ ಇಲ್ಲ ಅಂತ? ಅದು ನನ್ನ ವ್ಯಾಪ್ತಿಗೆ ಬರಲ್ಲ, ಅದನ್ನ ಹೇಳಲಿಕ್ಕೆ ಆಗೋಲ್ಲ ರೀ. ಈಗ ಅವ್ರು ಹೇಳಿದ್ರು ವೈಯಕ್ತಿಕ ವಿಚಾರ ಅಂತ ನಾವು ಭಾವಿಸ್ತೀವಿ. ಯಾರೇ ಹೇಳಿದ್ರು ಅದು ಇಂಡಿವಿಜುವಲ್, ಅವರ ವೈಯಕ್ತಿಕ. ನಂದು ಇವರು ಇದ್ರು, ನಾ ಹೇಳಿದ್ರು ನಂದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಇಲ್ಲ. ಸೊ ಹೀಗಾಗಿ ಅವರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಸೊ ಏನಿದ್ರು ಕೂಡ ಅವ್ರವ್ರು ವೈಯಕ್ತಿಕ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ, ಸ್ವತಂತ್ರ ಆಗಿದ್ದಾರೆ ಅವರು.